ಆ್ಯಂಡ್ ಮೊನ್ನೆ ನಾನು ಲೈವ್ ಹೋಗಿದ್ದು ಯಾವುದೇ ಏನಂತಾರೆ ವ್ಯೂಸ್ಗೆ ಇಲ್ಲ ರೀಚ್ಗೆ ಅನ್ನೋ ಮೈಂಡ್ಸೆಟ್ಟಲ್ಲ. What is the fam? Hi, so welcome back to my new vlog guys. ಸೊ ನಾನು ಬೆಳಗ್ಗೆನೆ ಬೇಗ ಎದ್ದಿದ್ದೀನಿ, ಮಲಗಿರೋದೆ 3-4 ಅವರು. ಯಾಕೆ ಅಂದರೆ ಒಂದು ಮನೆ ನೋಡೋದಿತ್ತು. ಅವರು ಓನರು ನನಗೆ ಒಂದು 2 ದಿನದ ಕೈಗೆ ಸಿಗ್ತಾ ಇಲ್ಲ. ಸಕ್ಕತ್ತಾಗಿದೆ ಮನೆ, ಫೋಟೋಸ್ ನೋಡಿದ್ರೆ, ಬಟ್ ಕೈಗೆ ಸಿಗ್ತಾ ಇರಲಿಲ್ಲ. ಕರೆಕ್ಟಾಗಿ 8 ಗಂಟೆಯಿಂದ 9 ಗಂಟೆವರೆಗೂ ಮಾತ್ರ ನಾನು ಇರ್ತೀನಿ ಅಂತ ದಿನ ಹೇಳ್ತಾಯಿದ್ರು. ಆ ಟೈಮಿಗೆ ನನಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಹೋಗಲೇಬೇಕು ಅಂತೇಳಿ ಎದ್ದು, ಆ ಕಾರಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲಿಂದ ಓಡಿಸ್ಕೊಂಡು ನನಗೆ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಆಟೋ ಬುಕ್ ಮಾಡಿದ್ದೀನಿ. ಬರ್ತಾ ಇದೆ, ಲೆಟ್ಸ್ ಗೋ. ಸೊ ಆಟೋ ಬುಕ್ಕೇ ಆಗ್ತಾಯಿಲ್ಲ. ಆಲ್ಮೋಸ್ಟ್ 15 ನಿಮಿಷ ಓಡಾಡ್ತಾ ಇದ್ದೀನಿ ನಾನು. 8:30 ಕೆಳಗೆ ಬಂದಿದ್ದು, ಟೈಮ್ ಆಗ್ತಾಯಿದೆ. ಸೊ ಅದಕ್ಕೆ ಗಾಡಿ ಕೀಸ್ಕೊತಾ ಇದ್ದೀನಿ, ಗಾಡೀಲಿ ಹೋಗೋಣ ಅಂತ. ಸೊ ಫೈನಲಿ ಆಟೋ ಸಿಕ್ತು. ಅವರು ಬಂದು 5 ನಿಮಿಷದಿಂದ ವೆಯ್ಟ್ ಮಾಡ್ತಿದ್ದಾರೆ. ನಾನು ಆ ಕಡೆಯಿಂದ 5 ನಿಮಿಷ ಓಡಾಡ್ತಾ ಇದ್ದೀನಿ. ಬೇರೆ ಆ್ಯಪಲ್ಲಿ ಬುಕ್ ಆಗ್ಬಿಟ್ಟಿದೆ, ನಾನು ಇನ್ನೊಂದು ಆ್ಯಪ್ ನೋಡ್ಕೊಂಡು ನಿಂತಿದ್ದೀನಿ. ಎಷ್ಟು ನೋಡಿದೆ ಮನೆ. ಇದು ಒಂದು ಚಿಕ್ಕ ರೂಮ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ. ಹಾಗೆ ಇಲ್ಲಿ ವಾಶ್ರೂಮು, ಮತ್ತು ಇಲ್ಲಿ ಬಂದರೆ ಕಿಚನ್ನಿಂದ ಆಚೆಗಡೆ ಒಂದು ಪ್ಲೇಸ್ ಕೊಟ್ಟಿದ್ದಾರೆ. ಹಂಗೆ ಹಿಂಗೆ ಹತ್ಕೊಂಡು ಹೋದ್ರೆ ಅಲ್ಲಿ ಗಾರ್ಡನ್ ಏರಿಯಾ. ಹಂಗೆ ಹಿಂಗೆ ಹತ್ಕೊಂಡು ಹೋದರೆ ಮೇಲ್ಗಡೆ 3 ರೂಮ್ ಇದೆ. ಇಲ್ಲಿ ಒಂದು ಏರಿಯಾ ಇದೆ, ಕೂತ್ಕೊಂಡು ಚಿಲ್ ಮಾಡೋ ಏರಿಯಾ. ಇಲ್ಲಿ ನಮ್ಮ ಒಂದು ಮಾಸ್ಟರ್ ಬೆಡ್ರೂಮು, ಮತ್ತು ಈ ಕಡೆ ಬಂದರೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮು, ಇನ್ನೊಂದು ಬೆಡ್ರೂಮು, ಇಲ್ಲೊಂದು ಬೆಡ್ರೂಮು, ಮೇಲ್ಗಡೆ ಟೆರೆಸ್. ನಂಗೆ ಇಷ್ಟ ಆಯಿತು ಜಾಗ. ಆ್ಯಂಡ್ ಕೇಳೋಣ ಎಷ್ಟಾಗುತ್ತೆ ಅಂತ ಗೊತ್ತಾಗಿಲ್ಲ ಗೈಸ್. ಸೊ ಚೆನ್ನಾಗಿದೆ ಮನೆ, ಆ್ಯಂಡ್ ಗೇಟೆಡ್ ಕಮ್ಯುನಿಟಿ, ಸೆಕ್ಯೂರಿಟಿ ಇದೆ. ಸೊ ಲೆಟ್ಸ್ ಸಿ. ನಮ್ಮ ಮನೆಗೆ ಹೋಗಿ ಈಗ ವೀಡಿಯೋನ ತೋರಿಸಿ ಅವ್ರೇನು ಹೇಳ್ತಾರೆ ಅದರ ಮೇಲೆ ಡಿಸೈಡ್ ಮಾಡೋದು. ಗೈಸ್, ಅಲ್ಲಿಂದ ಮನೆ ನೋಡಿ ಮನೆಗೆ ಹೋಗಿ ನಾನು ವಾಪಸ್ ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟೆ. ಎಲ್ಲಿಗೆ ಅಂದರೆ ಕಾರ್ ಸರ್ವಿಸ್ ಕೊಡೋಕ್ಕೆ. ಬಿಕಾಸ್ ಕಾರ್ದು ತುಂಬ ಇಶ್ಯೂ ನಡೀತಾ ಇದೆ. ನೆಕ್ಸ್ಟ್ ಲೆವೆಲ್ ಏನೇನೋ ಸಿಂಬಲ್ಗಳು, ಮತ್ತು ನಮ್ಮ ಕೀ ವರ್ಕ್ ಆಗ್ತಿಲ್ಲ. ಕೀನ ಹಾಕಿ ಓಪನ್ ಮಾಡಿ ಡೋರ್ ಒಳಗೆ ಕೂತ್ಕೋಬೇಕು, ಆಮೇಲೆ ಮತ್ತೆ ಕ್ಲೋಸ್ ಮಾಡ್ಬೇಕಾದ್ರೆ ಮತ್ತೆ ಕೀನ ಹಾಕಿ ಲಾಕ್ ಹಾಕಬೇಕು. ಹಂಗಾಗಿದೆ, ಬಟನ್ ಇನ್ನೂ ವರ್ಕ್ ಆಗ್ತಿಲ್ಲ. ಸೊ ಅದೆರಡು ಕೆಲಸಗಳಿತ್ತು, ಅದನ್ನು ಕೊಟ್ಬಿಟ್ಟು ಕಾರ್ನ ಮತ್ತು ನಾವು ಆಟೋಲ್ ಮನೆಗೆ ಹೋಗೋದಾ, ಇಲ್ಲ ಅಂದರೆ ಎಷ್ಟೊತ್ತಲ್ಲಿ ಮುಗಿಯುತ್ತೆ ನೋಡಬೇಕಲ್ಲೇ ವೆಯ್ಟ್ ಮಾಡಬೇಕಾ, ವೆಯ್ಟ್ ಮಾಡಿ ಇಸ್ಕೊಂಡು ಹೋಗ್ಬೇಕಾ ಅಂತ. ಬನ್ನಿ ಹೋಗುವ. ಕೈಸ್, ಎಂಥ ಬಿಸಿಲು ಯಪ್ಪ, ಮೈಯೆಲ್ಲ ಸುಡ್ತಾ ಇದೆ. ನಾನು ಬೇರೆ ಜೀನ್ಸ್ ಔಟ್ಫಿಟ್ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಸೆಕೆ ಮತ್ತು ಬಿಸಿಲು. ಫೈನಲಿ ನಾವು ಬಂದು ಕಾರ್ನ ಕೊಟ್ಟು ಕೂತಿದ್ದೀವಿ ವೆಯ್ಟಿಂಗ್ ರೂಮಲ್ಲಿ, ಲಾಂಜಲ್ಲಿ ಕೂತಿದ್ದೀವಿ. ಈಗ ನಮ್ಮ ಕೀ ಒಂದು ಇಶ್ಯೂ ಆಗಿತ್ತಲ್ಲ, ಅದು ಕೊಡ್ತಾರೆ. ಆಮೇಲೆ ಇಲ್ಲಿಂದ ಹೋಗ್ಬೇಕಾ, ಆಮೇಲೆ ಬಂದು ಇಸ್ಕೋಬೇಕಾ, ಇಲ್ಲಾಂದರೆ ಇಲ್ಲಿ ವೆಯ್ಟ್ ಮಾಡಿ ಇಸ್ಕೊಂಡು ಹೋಗ್ಬೇಕಾ ಅಂತ ನೋಡ್ಬೇಕೀಗ. ನಾಳೆ ಆಗುತ್ತಾ? ಒಂದಿನ ಬೇಕಾ ಗೈಸ್? ಗಾಡಿ ಇಲ್ಲಿ ಬಿಟ್ಟಿದ್ದೀವಿ, ನಾಳೆ ಸಿಗೋದು ಅಂತಿದ್ದಾರೆ. ನಾನು ಬೇರೆ ನಾಳೆ ಮೈಸೂರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ನೋಡಿ ಏನಾಗುತ್ತೆ. ನೋಡಿ ಕಾರ್ ಹೆಂಗಿದೆ, ರಿಲೀಸ್ ಆಗಿದೆ. ಅದು ಒಂದು ಲ್ಯಾಂಬೋ ಥರ ರಿಲೀಸ್ ಆಗಿದೆ ಇಂಟೀರಿಯರ್ ಎಲ್ಲ. ಬನ್ನಿ ಈಗ ನಾವು ತಿನ್ಬಿಟ್ಟು ಹೋಗೋಣ. ಪ್ಲೀಸ್, ಬೆಂಗಳೂರಲ್ಲಿ ಇಂಥ ಬಿಸಿಲು ನಾನು ನೋಡೇ ಇಲ್ಲ ಈ ಸಮ್ಮರಲ್ಲಿ. ಸಕ್ಕತ್ ಬಿಸಿಲಿದೆ ಇವತ್ತು ಮಾತ್ರ. ಮೇ ಬಿ ಇಷ್ಟೊಂದು ನಾನು ಆಚೆ ಬರಲ್ಲ ಅನ್ಸುತ್ತೆ ಈ ಥರ ಓಡಾಡೋಕ್ಕೆ. ಅದಕ್ಕೆ ಹೆಂಗೆ ಅನಿಸ್ತಿರ್ಬೇಕು. ಕಾರಲ್ಲೇ ಓಡಾಡ್ತಿರ್ತೀನಲ್ಲ, ಗೊತ್ತಾಗಲ್ಲ ಬಿಸಿಲು ತಲೆ ಮೇಲೆ ಹೆಂಗೆ ಸುಡ್ತಾ ಇದೆ ಗೊತ್ತಾ ಅಪ್ಪ. ಗೈಸು, ನಾವು ವಾಪಸ್ ಆಟೋ ಹತ್ಕೊಂಡು ಹೊರಟಿದ್ವಿ ಅಲ್ಲಿಂದ ಮಾಲ್ಗೆ ಹೋಗೋಣ, ತಿನ್ಕೊಳ್ಳೋಣ ಅಂತ. ಬಟ್ ನಮ್ಮ ಕಾರಲ್ಲಿ ಮೊಬೈಲ್ ಬಿಟ್ಬಿಟ್ಟಿದ್ದೀವಂತೆ. ಸೊ ಅದಕ್ಕೆ ಅದನ್ನ ಇಸ್ಕೊಳ್ಳೋಕೆ ವಾಪಸ್ ಹೋಗ್ತಾ ಇದ್ದೀವಿ. ಗೈಸ್, ನಾವು ತಿನ್ನೋಣ ಅಂತ ಮಾಲ್ ಒಳಗೆ ಬಂದಿದೆ, ತಣ್ಣಗಿದೆ, ಎಲ್ಲೇ ಇಟ್ಬಿಡೋಣ ಅನಿಸ್ತಿದೆ ಇವತ್ತು ನನಗೆ. ಗೈಸ್, ಸಬ್ವೆ ನೋಡಿ ತಿನ್ನೋಣ ಅಂತ ಬಂದೆ. ಸಬ್ವೆದು ನನಗೆ ಇಷ್ಟ ಆಗಿಲ್ಲ. ವೀಕಲ್ಲಿ ಮುಂದೆಲ್ಲ ಹೋಗ್ತೀನಿ. ಯಾವುದೋ ಅಂಗಡಿಗೆ ಬಂದೆ, ಇಲ್ಲಿ ಇದನ್ನು ಹಾಕಿದ್ದಾರೆ ಆಯಿತಾ. ಈಗ ಟ್ರೈ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಇದು ಗೆಲ್ಲೋದೆಲ್ಲ ಎಲ್ಲ ಸುಮ್ಮನೆ ನಾನು ಟ್ರೈ ಮಾಡ್ತಿರೋದು ಅಷ್ಟೇ. ಪಾರ್ಟಿಸಿಪೇಟ್ ಮಾಡ್ತಾರಲ್ಲ, ಆಚೆ ಇಟ್ಟಿರೋದನ್ನ ನಾನು ಟ್ರೈ ಮಾಡ್ತಾಯಿದ್ದೀನಿ. ಇದು ನಿಂತನಿಲ್ಲ, ಇದು ಅವ್ರಿಗೆ ಇಷ್ಟೊತ್ತು ಸುತ್ತಾ ಇದೆ. ಮತ್ತೆ ಸ್ಪೀಡ್ ಸುತ್ತಾ ಇದೆ. ಇಲ್ಲ ಇರಿ ಒಂದು ನಿಮಿಷ, ಇವಾಗ ನಿಲ್ತದೆ. ಫ್ರೀ ಗಿಫ್ಟ್ ಸರಿಯಾಗಿ ಸೆಟ್ ಮಾಡಿಟ್ಟವ್ರೆ.
ಯಾವ ಡಯಟು ಇಲ್ಲ ಏನೂ ಇಲ್ಲ ಅಂದ್ಕೊಂಡು ನನಗೆ ನಾನೇ ಬೈಕೊಂಡು ತಿನ್ಬಿಡು ಅಂತ ತಿಂತಾಯಿದ್ದೀನಿ. ಜೀವನನೇ ಉಲ್ಟಾ ಪಲ್ಟ ಆಗ್ಬಿಡ್ತೀನಿ. ಯಾವ ಡಯಟ್ ಮಾಡೋದು ಅನ್ನೋ ಮೈಂಡ್ ಸೆಟ್ಟು. ಬಟ್ ಜಿಮ್ಗಂತೂ ಇವತ್ತು ಈವ್ನಿಂಗ್ ಹೋಗಬೇಕು. ತಿಂದ್ಬಿಟ್ಟು ಇಂದ ಹೊರಡೋಣ. ಗೈಸು ಬರ್ಗರ್ ತಿನ್ಬೇಕಾದ್ರೆ ಕೆಚಪ್ ಹಾಕೋಬೇಕಾದ್ರೆ ಇದಾಯಿತು. ವೆರಿ ನಾರ್ಮಲ್, ಏನಿಲ್ಲ, ನಾರ್ಮಲ್. Guys, going back home. Let's go. ಸೊ ಫೈನಲಿ ಮನೆಗೆ ವಾಪಸ್ ಬಂದಿದ್ದೀನಿ. ಅಬ್ಬಾ, ಏನು ಬಿಸಿಲು, ಏನು ಟ್ರಾಫಿಕ್ಕು. ಆಟೋಳೆ ಒಳ್ಳೆ ನಿದ್ದೆ ಹೊಡೆದು ಬಂದಿದ್ದೀನಿ. ಕರೆಕ್ಟಾಗಿ ನಿದ್ದೆ ಮಾಡಿ ಒಂದು 3-4 ದಿನ ಆಯಿತು ಗೈಸ್. ದುಬೈದ ಬಂದಮೇಲೆ ನಿದ್ದೆನೇ ಇಲ್ಲ ಬಿಡಿ. ಒಂದಾದ್ಮೇಲೆ ಒಂದು ನಡೀತಾ ಇದೆ. ಗೈಸ್, ಸೊ ಈಗ ಫೈನಲಿ ಒಂದು ಮೇನ್ ಟಾಪಿಕ್ ನಾನು ಮಾತಾಡಬೇಕಿತ್ತು ನನ್ನ ವ್ಲಾಗಲ್ಲಿ. ಸೊ ಈಗೇನಾಗಿದೆ ನಮ್ಮ ಫ್ಯಾಮಿಲಿಗೆ ಅನ್ನೋದು ತುಂಬ ಜನರಿಗೆ ಗೊತ್ತಾಗಿದೆ. ಆಗಲಿ ಲೈವಲ್ಲಿ ತುಂಬ ವೈರಲ್ ಆಗಿದೆ. ಸೊ ತುಂಬ ನಂಬಿದ್ವಿ, ಬಟ್ ಇಟ್ಸ್ ಓಕೆ, ಲೈಫ್ ಇದು. ಯಾರನ್ನೂ ತುಂಬ ಜಾಸ್ತಿ ನಂಬಾರ್ದು ಅನ್ನೋದೊಂದು ಪಾಠ ಮತ್ತೆ ಕಲ್ತ್ವಿ. ಇದು ಪದೇ ಪದೇ ನಡೀತಾ ಇದೆ, ಬಟ್ ಪದೇ ಪದೇ ಕಲಿತಾ ಇದ್ದೀವಿ. ಇಟ್ಸ್ ಓಕೆ. ನೀವು ನಮ್ಮಿಂದ ಆ ಪಾಠ ಕಲ್ತಿದ್ದೀರಾ ಅನ್ಕೋತೀವಿ ನಮ್ಮನ್ನ ನೋಡಿ. ಸೊ ಈಗ ನಮ್ಮ ಅಕ್ಕಾಗೆ ಏನಾಗಿದೆ ಅದು ತಪ್ಪೆ. ಈಗ ಲೀಗಲಾಗಿ ಏನು ನಡೀತಾ ಇದೆ ಅದೆಲ್ಲ ನಡೀತಾ ಇದೆ. ಅದನ್ನು ನಾನು ಇಲ್ಲಿ ಬಂದು ಏನಾಯಿತು, ಹೆಂಗಾಯಿತು, ಎಷ್ಟು ನಡೀತಾ ಇದೆ ಅಂತ ಹೇಳೋದಕ್ಕೆ ನಾನು ರೈಟ್ ಪರ್ಸನ್ ಅಲ್ಲ. ಅದನ್ನು ನಮ್ಮ ಅಕ್ಕನೇ ಹೇಳಬೇಕು. ಅದನ್ನು ಮುಂದೆ ಅವಳೀಗ ಹೇಳೋ ಸ್ಟೇಜಲ್ಲಿ ಇಲ್ಲ. ನಮ್ಮ ಮನೇಲಿ ಯಾರೂ ಅದ್ರ ಬಗ್ಗೆ ಮಾತಾಡೋ ಸ್ಟೇಜಲ್ಲಿ ಇಲ್ಲ. ಸೊ ಮುಂದೆ ಆಗೋರು ಮಾತಾಡ್ತಾರೆ, ಬಟ್ ನಾನು ನಮ್ಮ ಮನೆಯವ್ರನ್ನ ನೋಡ್ಕೋಬೇಕು, ನಾನು ನಮ್ಮ ಅಕ್ಕನ ನೋಡ್ಕೋಬೇಕು, ಸ್ಟ್ರಾಂಗ್ ಆಗಿರಬೇಕು ಫೈನಾನ್ಷಿಯಲಿ, ಮೆಂಟಲಿ. ಅಂದರೆ ಟು ಕೀಪ್ ಡೂಯಿಂಗ್ ಮೈ ವರ್ಕ್. ನಂದೇನಿದೆ ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ನಥಿಂಗ್ ಟು ವರಿ. ನಮ್ಮ ಅಕ್ಕ ಜೊತೆ ನಾನು ನಿಂತಿದ್ದೀನಿ. ಏನೂ ಆಗಲ್ಲ, ಸರಿ ಹೋಗ್ತಾಳೆ. ಅವಳನ್ನ ನಾನು ನೋಡ್ಕೋತೀನಿ ಅಷ್ಟೇ. ಆ್ಯಂಡ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅವಳಿಗೆ, ನನಗೆ, ನಮ್ಮ ಫ್ಯಾಮಿಲಿಗೆ. ಏನು ಹೇಳಬೇಕು ಅರ್ಥನೇ ಆಗ್ತಿಲ್ಲ ಗೈಸ್. ಏನು ಮಾತಾಡೋಕ್ಕೆ ಅರ್ಥನೇ ಆಗ್ತಿಲ್ಲ. ಎಲ್ಲ ಉಲ್ಟಾ ಪಲ್ಟಾ ಆಗೋದು ಜೀವನ ಸಡನ್ನಾಗಿ. ಅರ್ಥನೇ ಆಗ್ತಾಯಿಲ್ಲ, ಲಿಟ್ರಲಿ ಅರ್ಥ ಆಗ್ತಿಲ್ಲ. ತುಂಬ ವಿಚಿತ್ರ ಅನ್ನಿಸ್ತದೆ. ಅದೇ ಇದನ್ನು ಯಾವುದು ಮಾತಾಡೋಕೆ ನಾನು ರೈಟ್ ಪರ್ಸನ್ ಅಲ್ಲ. ಇನ್ಮೇಲೆ ನನ್ನ ಫ್ಯಾಮಿಲಿ ನಾನು ಮತ್ತೆ ನಾರ್ಮಲ್ ಸ್ಟೇಜಿಗೆ ಕರ್ಕೊಂಬರೋದು, ನಗ್ಸೋದು, ಅದೆಲ್ಲ ನಾನು ಮಾಡಬೇಕು. ಐ ಹ್ಯಾವ್ ಟು ಕೀಪ್ ಥಿಂಗ್ಸ್ ರೈಟ್. ಆ್ಯಂಡ್ ನನ್ನ ಒಂದಷ್ಟು ಬ್ಯಾಕಪ್ ವೀಡಿಯೋಸ್ ಇದೆ, ಒಂದಷ್ಟು ನಾವು ಶೂಟ್ ಮಾಡಿರೋದು, ಅದನ್ನು ಪೋಸ್ಟ್ ಮಾಡ್ಕೊಂಡು ಹೋಗ್ತೀನಿ. ನಾನು ಇಲ್ಲಿ ಎಂಟರ್ಟೈನ್ ಮಾಡೋಕ್ಕೆ ಬಂದಿರೋದು. ಐ ನೋ ದಿಸ್ ವಾಸ್ ಅ ಪರ್ಸ್ನಲ್ ಇಶ್ಯೂ, ಮನೆ ಇಶ್ಯೂ, ಮನೇಲೇ ಇರಬೇಕಿತ್ತು. ಬಟ್ ಇದರಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ನ ಇನ್ವಾಲ್ವ್ ಮಾಡಿರೋದ್ರಿಂದ ಐ ಹ್ಯಾಡ್ ಟು ಮೇಕ್ ಇಟ್ ಲೈವ್. ಆ್ಯಂಡ್ ಇದು ಈ ವ್ಯಕ್ತಿ ಹಿಂಗೆ ಅಂತ ಜನರಿಗೆ ಗೊತ್ತಾಗಬೇಕಿತ್ತು. ಸೊ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ನನ್ನ ಕೆಲಸನೇ ಇದಾಗಿರೋದ್ರಿಂದ ಬ್ರೆಡ್ ಆ್ಯಂಡ್ ಬಟರ್, ನನ್ನ ವ್ಲಾಗ್ಸು ಮತ್ತು ನನ್ನ ಇನ್ಸ್ಟಾಗ್ರಾಮು, ನನ್ನ ಕೆಲಸ ನಿಲ್ಲಿಸೋ ಆಗಿಲ್ಲ. ಸೊ ಏನಾಗಿದೆ ಅದಾಗಿದೆ. ಆ್ಯಂಡ್ ಎಕ್ಸೆಪ್ಟ್ ಮಾಡ್ಕೋಬೇಕು ಲೈಫಲ್ಲಿ. ಎಕ್ಸೆಪ್ಟ್ ಮಾಡಿಕೊಂಡು ನಾವು ಮುಂದಿನ ಕೆಲಸ ನೋಡ್ಕೊಂಡು ಹೋಗಬೇಕು. ನಾವೆಲ್ಲ ಸ್ಟಕ್ಕಾಗಿ ಡಿಪ್ರೆಸ್ಡ್ ಆಗಿ ಕೂತ್ಕೊಂಡ್ರೆ ಆಗಲ್ಲ. ಫೈನ್ ಆಗಿದೆ, ಮುಂದೇನಾಗುತ್ತೆ ಆಗಲಿ. ನಾವು ಲೀಗಲಾಗಿ ಏನೇನು ಮಾಡ್ಬೋದು ಮಾಡ್ತಾಯಿದ್ದೀವಿ. ಆ್ಯಂಡ್ ಮೊನ್ನೆ ನಾನು ಲೈವ್ ಹೋಗಿದ್ದು ಯಾವುದೇ ಏನಂತಾರೆ ವ್ಯೂಸ್ಗೆ ಇಲ್ಲ ರೀಚ್ಗೆ ಅನ್ನೋ ಮೈಂಡ್ಸೆಟ್ಟಲ್ಲ. ಇಟ್ ವಾಸ್ ಜಸ್ಟ್ ಮೂಮೆಂಟ್. ನನಗೆ ಆಪೋಸಿಟ್ ವ್ಯಕ್ತಿ ಮಾತಾಡ್ತಿದ್ದು ನನಗೆ ಕೇಳಿಸ್ಕೊಳಕ್ಕಾಗದೆ ಆ್ಯಸ್ ಅ ಬ್ರದರ್ ಏನು ಮಾಡಬೇಕು ಅಂತ ಅರ್ಥ ಆಗಿಲ್ಲ. ಐ ಥಾಟ್ ಇಷ್ಟೆಲ್ಲ ಏನಕ್ಕೆ ಮಾತಾಡ್ತಾರೆ ಅನ್ನೋ ಥರ ನನಗೆ ಕೋಪ ಬಂದ. ಐ ಕುಡಂಟ್ ಕಂಟ್ರೋಲ್ ಮೈ ಸೆಲ್ಫ್. ಆ್ಯಸ್ ಅ ಬ್ರದರ್ ನನಗೆ ಏನು ಮಾಡಬೇಕು, ನಮ್ಮ ಮಕ್ಕಳಿಗೆ ಹಿಂಗೆ ನಡೀತಿದ್ದು ಏನು ಮಾಡಬೇಕು ನಂಗೆ ಅರ್ಥ ಆಗ್ತಿಲ್ಲ ಅಂತ ಅಂದ್ಕೊಂಡು ಐ ಟುಕ್ ದಟ್ ಸ್ಟೆಪ್. ಆ್ಯಂಡ್ ಅದರಿಂದ ನನ್ನ ತುಂಬ ಜನರಿಗೂ ಅರ್ಥ ಆಗಿದೆ ಹುಷಾರಾಗಿರಬೇಕು ಅಂತ. ಒಂಥರ ನಮ್ಮ ಅಕ್ಕಂಗೆ ಒಳ್ಳೇದೇ ಆಯಿತು. 4 ವರ್ಷದಿಂದ ಕೊರ್ಗಿ ಪಾಪ ಅವಳು ಯಾರಿಗೂ ಹೇಳ್ದೆ ಸಫರ್ ಮಾಡ್ತಿದ್ಲು. ಈಗ ಫೈನಲಿ ನಾವು ಶಿ ಈಸ್ ಫ್ರೀ ಟು ಹ್ಯಾವ್ ಅ ನೈಸ್ ಲೈಫ್. ಆ್ಯಂಡ್ ಆಸ್ ಅ ಬ್ರದರ್ ನಾನು ಇಲ್ಲಿದ್ದೀನಿ. ಅವಳ ಜೀವನ ಸಕ್ಕತ್ತಾಗಿರುತ್ತೆ, ಸೂಪರಾಗಿರುತ್ತೆ. ನಾನು ನೋಡ್ಕೋತೀನಿ. ನಥಿಂಗ್ ಟು ವರಿ. ಥ್ಯಾಂಕ್ ಯು ಗೈಸ್, ನಿಮ್ಮ ಸಪೋರ್ಟ್ ಇದ್ದಲ್ಲ ಈ ಇಡೀ ಜರ್ನಿಲಿ. ಆ್ಯಂಡ್ ಎಷ್ಟು ಜನ ನಮಗೆ ಕಮೆಂಟ್ಸ್ ಹಾಕಿ, ಕಾಲ್ ಮಾಡಿ, ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ಯಾರೇ ತಪ್ಪು ಮಾಡಿದ್ರು ಅವ್ರನ್ನ ಕರ್ಮ ನೋಡ್ಕೊಳ್ಳುತ್ತೆ. ನಾವು ಜಾಸ್ತಿ ಮಾತಾಡೋದು ಬೇಡ. ಈಗ ನನ್ನ ವ್ಲಾಗ್ಸ್ ಏನಿದೆ ಕಂಟಿನ್ಯೂ ಆಗುತ್ತೆ ನಾಳೆಯಿಂದ. ನೋಡ್ತಾ ಇರಿ, ಮುಂಚೆ ಸಪೋರ್ಟ್ ಮಾಡ್ತೀರೋ ಹಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಗೈಸ್, ಥ್ಯಾಂಕ್ ಯು. ಬಾಯ್.